ಸಿಲ್ಕ್ ಇಂಡಿಯಾ ಅಂತ ಹೇಳಿ ವಿಭಿನ್ನವಾದ ಸ್ಯಾರಿ ಕಲೆಕ್ಷನ್ಸ್ನ ಮಾಡಿದ್ದಾರೆ. 17 ರಾಜ್ಯ ಅಲ್ಲ, ಎಸ್ 17 ರಾಜ್ಯದಿಂದ ವೆರೈಟಿ ಅವ್ರವ್ರ ರಾಜ್ಯದ ಸ್ಪೆಷಾಲಿಟಿ ಅವ್ರನ್ನ ಸ್ಯಾರೀಸ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಹೆಣ್ಮಕ್ಳು ಬರಬೇಕು. ಯಾಕೆ ಹೇಳ್ಕೊತೀನಿ ಅಂತ ಹೇಳಿದರೆ, ಸೊ ಮೈಸೂರು ಅಂತ ಅಂದರೆ ನಮ್ಮ ಮೈಸೂರು ಸಿಲ್ಕ್, ಅದು ಒಂದು ಬಿಟ್ಟು ಬೇರೆ ವಿಭಿನ್ನ ರಾಜ್ಯದ ಸೀರೆಗಳನ್ನ ಒಂದೇ ಶಾಪಲ್ಲಿ ನೀವು ಒಂದೇ ಪ್ಲೇಸಲ್ಲಿ ನೀವು ಕಂಡ್ಕೋಬೇಕು ಅಂತ ಅಂದರೆ ಅದು ನಂಜ ಬಹದ್ದೂರ್ ಚೌಟ್ರಿಲಿ ನೀವು ಬನ್ನಿ ಬಿಡು ಮಾಡಿಕೊಂಡು. ಸೊ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ತಾಯಿಗೆ ಒಳ್ಳೆ ಸ್ಯಾರಿನ, ಅದು ತುಂಬ ಸುಂದರವಾದ ಸ್ಯಾರಿನ ಈ ಜಾಗದಲ್ಲಿ ತೊಗೊಂಡು ಹೋಗಿ ಅಂತ ನಾನು ಕೋರ್ಕೊತೀನಿ. ಸೊ ಎಲ್ಲರೂ ಬಿಡು ಮಾಡಿಕೊಂಡು ಬಂದು ಒಂದು ಕಡೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ 100 ಡೇಸ್ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ, ಯಾಕಂದರೆ ಕನ್ನಡ ಸಿನಿಮಾ ಗೆಲ್ಲಬೇಕು. ಕನ್ನಡ ಸಿನಿಮಾ 100 ದಿನ ಹೋಗ್ತಾ ಇದೆ ಅಂತ ಅಂದರೆ ನಮ್ಗೊಳ್ಳೆ ಹೆಮ್ಮೆ ಇದೆ. ಸೊ ನಂದು ಇನ್ನು ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಕನ್ನಡ ಸಿನಿಮಾದಲ್ಲಿ. ಈಗ ನನ್ನ ಸಿನಿಮಾ ಆಸ್ಟಿನ್ನ ಮಹಾನ್ ಮೌನ ಅಂತ ರಿಲೀಸ್ ಆಗ್ತಾ ಇದೆ ಜೂನಲ್ಲಿ. ಅದು ಚಕ್ರವ್ಯೂಹ ಅಸಿಸ್ಟೆಂಟ್ ಆಗಿ ವಿನಯ್ ಅಂತ ಹೇಳಿ ಮಾಡಿದರು. ಸೊ ಜೊತೆಗೆ ಜುಲೈ 18 ಶ್ರೀಲೀಲಾ ಮಾಡಿದ್ದಾರೆ. ನಾನು ತೆಲುಗು ಸಿನಿಮಾದಲ್ಲೂ ಮಾಡಿದ್ದೀನಿ, ಜೂನಿಯರ್ ಅಂತ ಹೇಳಿ. ಆದಷ್ಟು ಬೇಗ ಅದು ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಮ ವಿಶ್ವಾಸ ಹೀಗೆ ಇರಲಿ. ಮೀಡಿಯಾದವ್ರು ಯಾವಾಗಲೂ ನಮ್ಮ ಪ್ರೀತಿ ತೋರಿಸ್ತಾನೆ ಇರಿ. ನಮಸ್ತೆ, ನನ್ನ ಹೆಸರು ಅಭಿನಂದ್ ಅಂತ. ನಾನು ಅಭಿವೃದ್ಧಿ ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಕಳೆದ ಬಾರಿಯೂ ಸುಧಾ ಅಭಿವೃದ್ಧಿ ಸಿಲ್ಕ್ ಇಂಡಿಯಾ ಎನ್ನುವ ಹೆಸರಿನಲ್ಲಿ ನಾವು ನಂಜರಾಜ ಬೌದ್ಧ ಛತ್ರದಲ್ಲಿ ಇಂದಿನಿಂದ ನಾವು ಸಿಲ್ಕ್ ಇಂಡಿಯಾ ಮೇಳವನ್ನು ಶುಭಾರಂಭ ಮಾಡಿದ್ದೀವಿ. ಈ ಮೇಳ ಇದೇ ನೆಕ್ಸ್ಟ್ ಮಂತ್ ಅಂದರೆ ಜೂನ್ 1ನೇ ತಾರೀಕುವರೆಗೆ ಇದು ಗ್ರಾಹಕರಿಗೆ ತೆರೆದಿರುತ್ತದೆ. ಈ ಮೇಳದಲ್ಲಿ ವಿವಿಧ ಬಗೆಯ ನಾವು ಉತ್ಪಾದಕರನ್ನ ಮತ್ತು ವಿನ್ಯಾಸಕರನ್ನ, ರೇಷ್ಮೆ ಸೀರೆ ವಿನ್ಯಾಸಕರರು ಮತ್ತು ರೇಷ್ಮೆ ಸೀರೆ ತಯಾರಕರನ್ನ ನಾವು ಒಂದೇ ಸುರುಳಿ ನಾವು ಕರ್ಕೊಂಡು ಬಂದಿದ್ದೀವಿ. ಈ ಬಾರಿ ನಮ್ಮ ಒಂದು ಥೀಮ್ ಮುಖಾಂತರ ಹೋಗೋದಾದರೆ, ಈ ಬಾರಿ ನಾವು ಬನಾರಸಿ ಸೀರೆಯನ್ನು ಹೆಚ್ಚಿನ ಇದರಲ್ಲಿ ಇಂಪಾರ್ಟೆಂಟ್ ಕೊಟ್ಟು ನಾವು ಒಂದು ಫೋಕಸ್ ಮಾಡ್ಕೊಂಡು ನಾವು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಅಂದರೆ ಆಲ್ಮೋಸ್ಟ್ 23 ಮಳಿಗೆಯಲ್ಲಿ ನಾವು ಬನಾರಸಿ ಸೀರೆಯನ್ನೇ ಬನಾರಸಿ ಮಳಿಗೆಯನ್ನು ತೆರಳಾಗಿದೆ. ಅಪ್ ಟು 50 ಮಳಿಗೆಗಳಲ್ಲಿ. ಒಂದಕ್ಕೆ ಒಂದು ಮಳಿಗೆಗಳು ತುಂಬ ವೆರೈಟೀಸ್ ಆಗಿದೆ. ಬಿಹಾರ್ ಐತೆ, ರಾಜಸ್ಥಾನ ಐತೆ, ಗುಜರಾತ್ ಐತೆ, ಮತ್ತು ಕರ್ನಾಟಕ, ತಮಿಳುನಾಡು, ಆಂಧ್ರ, ಜೈಪುರ, ಹೀಗೆ ಎಲ್ಲ ರಾಜ್ಯದ ಒಟ್ಟು 16 ರಾಜ್ಯದ ಒಂದು ರೇಷ್ಮೆ ಸೀರೆ ಉತ್ಪಾದಕರು ಮತ್ತು ಸಹಕಾರ ಸಂಘಗಳನ್ನು ನಾವು ಒಂದು ನಂಜರಾಬಾವು ಚೌಲ್ಟ್ರಿಯಲ್ಲಿ ನಾವು ಇವತ್ತು ಓಪನ್ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಸಿಟ್ ಕೊಟ್ಟು ಕಳೆದ ಬಾರಿಯೂ ಸುಧಾ ಗ್ರಾಹಕರು ನಮ್ಮ ಉತ್ಪಾದಕರನ್ನು ಎಂಕರೇಜ್ ಮಾಡಬೇಕು ಕೊಳ್ಳುವ ಮುಖಾಂತರ ಅಂತ ನಾನು ಈ ಬಾರಿ ಕೊಡ್ತೀನಿ. ಆಫರ್ ಇದೆ, 20% ಆಫರ್ ಕೊಡ್ತಾವ್ರೆ. ಮತ್ತು ಈಗ ವರಮಹಾಲಕ್ಷ್ಮಿ ಫೆಸ್ಟಿವಲು ಬರ್ತಾಯಿದೆ ಜುಲೈಲಿ. ಹಾಗೆ ಬಕ್ರೀದ್ ಫೆಸ್ಟಿವಲು ಇದೆ, ಮತ್ತು ಮದುವೆಗಳಿರ್ತದೆ. ಇದಕ್ಕೆ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಒಂದು ವೇದಿಕೆ ಅಂತ ನಾನು ಈ ಮುಖಾಂತರ ಅವರು ವೀವರ್ಸ್ ಪ್ರೈಸಲ್ಲೇ ಕೊಡ್ತಾರೆ ಸರ್. ಆ್ಯಕ್ಚುಲಿ ಅವರೆಲ್ಲ, ಯಾಕಂದರೆ ಇಲ್ಲಿ ಟ್ರೇಡರ್ಸ್ ಇಲ್ಲ. ಅವರೇ ಅಂತಂದರೆ ಅಲ್ಲೇ ಅವರೇ ಖುದ್ದು ವ್ಯೂ ಮಾಡಿ ಇವ್ರು ಇಲ್ಲಿ ಕಳಿಸ್ತಾರೆ, ಮಗ ಬಂದು ಇಲ್ಲಿ ಸೇಲ್ ಮಾಡ್ತಾನೆ. ಅಂದರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಪ್ರೈಸ್ ತುಂಬ ಕಡಿಮೆ ಇರ್ತದೆ. ಅಂದರೆ ಅವ್ರ ಕಾಸ್ಟ್ ಇರ್ತದೆ, ಅವ್ರದ್ದು ಒಂದು ಲಾಭ ಇಟ್ಕೊಂಡು ಅವರು ನೇರವಾಗಿ ಕೊಡ್ತಾರೆ. ಬಟ್ ಇದೇನಾದ್ರು ಹೊರಗಡೆ ವಿಚಾರಿಸಿದ್ರೆ 1 to 3 ಬಲ ಇರ್ತದೆ. ಯಾಕೆ ಗ್ರಾಹಕರಿಗೆ ಆಲ್ರೆಡಿ ಗೊತ್ತದ. ಆ್ಯಕ್ಚುಲಿ ಹೊರಗಡೆನೂ ವಿಚಾರಿಸ್ಕೊಂಡಿರ್ತಾರೆ, ಇಲ್ಲೂ ಯಾರೂ ಒಂದೇ ಸಲ ಬಂದು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿರೋಂಥ ಪ್ರೈಸ್ ಎಲ್ಲೂ ಸಿಗೋಲ್ಲ ಸರ್. ಆ್ಯಕ್ಚುಲಿ ಈ ಮೂಲಕ ನಾನೊಂದು ಗ್ಯಾರಂಟಿ ಕೊಡ್ಬೋದು ನಾನು ಸರ್.